ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ತಿಂಡಿಗೆ ಏನು ಮಾಡಿದ್ದೀನಿ, ದೋಸೆ ಮಾಡಬೇಕು. ಹಾಗೆ ನೆನೆ ರಾತ್ರಿ ರುಬ್ಬಿರೋದು ಸಂಜೆ 6 ಗಂಟೆಯಲ್ಲಿ ಚೆನ್ನಾಗಿ ಹುಳಿ ಬಂದಿದೆ. ಓಕೆ, ದೋಸೆ ಹಾಕೋ ಥರ ಇದೆ. ಓಕೆ, ಇದು ದೋಸೆಗೆ ಸಾಂಬಾರು. ಅದು ಸ್ವಲ್ಪ ಹೊತ್ತಾದರೆ ಗಟ್ಟಿಯಾಗುತ್ತೆ. ಇವಾಗ ತೆಳ್ಳಗಿದೆ, ಯಾಕೆಂದರೆ ಆಲೂಗಡ್ಡೆ ಹಾಕಿರ್ತೀನಿ ಒಳಗಡೆ, ಅದರಿಂದ. ನನಗೆ ಇಲ್ಲಿ ಮಾಲ್ಟು ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ದೋಸೆ ಒಂದು ಹಾಕ್ಬೇಕೀಗ. ಹಾಗೆ ಇದರಲ್ಲಿ ಸ್ವಲ್ಪ ತುಪ್ಪ ಇತ್ತು, ಅದಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡಿ ಇದರಲ್ಲಿ ಹಾಕೋದ್ರೊಳಗಡೆ ನೋಡಿ, ಬಾಟಲು ಫುಲ್ಲು ಶೇಪೇ ಚೇಂಜ್ ಆಗಿಬಿಟ್ಟಿದೆ. ಕಾಣಿಸ್ತಿದೆಯಾ? ಓಕೆ, ಇದು ಬೀಸಾಕೋಣ. ತುಂಬ ಇದೆ ಬಾಟಲ್ಗಂತೂ, ಏನು ಕಡಿಮೆ ಇಲ್ಲ, ತುಂಬ ಬಾಟಲ್ಗಳಿದೆ. ಓಕೆ, ಅವಳಿಗೆ ಕಷ್ಟ ಆಗಿಬಿಟ್ಟಿದೆ. ಚಿಕನ್ ಹಾಕಿಲ್ಲ, ಚಿಕನ್ ಇರೋದೇ 2 ಪೀಸು. ಅದು ಒಂದು ಕಾಲನ್ನ 2 ಪೀಸ್ ಮಾಡಿ ಇಟ್ಟಿದ್ದೀನಿ. ಇವಾಗಲೇ ಹಾಕ್ಬಿಟ್ರೆ ಆಮೇಲೆ ಸುಮ್ಮನೆ ಸೌಂಡ್ ಮಾಡ್ತಾನೆ ಇರ್ತಾಳೆ. ಇದು ಕ್ಯಾರೆಟ್ ಸ್ವಲ್ಪ, ಬೀನ್ಸ್ ಕ್ಯಾರೆಟ್ ಸ್ವಲ್ಪ ನೀರು ಥರ ಇತ್ತು, ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ಹಾಗೆ ರಾಗಿನ ಇಲ್ಲಿ ನೋಡಿ ಮೊಳಕೆ ಕಟ್ಟೋದಕ್ಕೆ ಬಟ್ಟೆಲ್ಲ ಹಾಕಿ ಇಟ್ಟಿದ್ದೀನಿ. ರಾತ್ರಿನೇ ಕಟ್ಟಿರೋದು, ಇವಾಗ ಮೊಳಕೆ ಬರಲ್ಲ. ಸಂಜೆ ನೋಡೋಣ, ಸಂಜೆಗೆ ಮೊಳಕೆ ಬಂದಿರ್ಬೋದು. ಇವಾಗ ಚಳಿಯಾಗಿರೋದ್ರಿಂದ ನನ್ನ ಪ್ರಕಾರ ಇವತ್ತು ಬರುತ್ತೇನೋ ಗೊತ್ತಿಲ್ಲ, ನಾಳೆಗಂತೂ ಬರುತ್ತೆ. ಓಕೆ, ಕೆಳಗಡೆ ಇವಳನ್ನ ಎತ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಇದೆಲ್ಲ ವೈಟ್ ಬಟ್ಟೆಗಳು ಒಂದು 15 ಡೇಸ್ ಆಗಬೇಕು. ಒಂದು ಸರಿಗೆ ಮಿಷಿನ್ಗೆ ಹಾಕಬೇಕು ಅಂದರೆ 15 ಇಲ್ಲಾಂದರೆ ಒಂದು 10 ಡೇಸ್ ಆದರೂ ಬೇಕು. ವೈಟ್ ಬಟ್ಟೆಗಳೇ ಹಾಕಬೇಕು ಅಂದರೆ 10 ಡೇಸ್ ಅಂತೂ ಬೇಕೇ ಬೇಕು. ಇವತ್ತು ಈ ಬಟ್ಟೆಗಳೆಲ್ಲ ಮಿಷಿನ್ಗೆ ಹಾಕ್ತೀನಿ. ಓಕೆ, ಇದು ಅಕ್ಕಿ ಒಣಗಾಕಬೇಕು. ಇಲ್ಲೇ ಇಟ್ಟಿದ್ದೀನಿ. ಇವಾಗ ಆ ಕಡೆ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಒಣಗಾಕ್ತೀನಿ. ಅದಕ್ಕೆ ನೀಟಾಗಿ ಕಟ್ಟಿಟ್ಟಿದ್ದೀನಿ. ರಾತ್ರಿ ಚಿಕನ್ ಇರಲಿಲ್ವಲ್ಲ, ಇನ್ನು ನಾಳೆ ತನಕ ಬೇಕು ಅಂದ್ಬಿಟ್ಟು ಒಂದು ಮೊಟ್ಟೆ ಹೊಡೆದು ಹಾಕಿದ್ದೆ. ಮೊಟ್ಟೆ ಖಾಲಿ ಮಾಡಿದ್ದಾಳೆ ರಾಣಿ. ಕರ್ಗಿ ಬಂದು ಇದನ್ನೆಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ಇವಳಿಗೆ ದುರಂಕಾರ ನೋಡಿ. ಆಗಲೇ ಬನ್ನಿ ತೋರಿಸ್ತೀನಿ. ಸಿಂಕಲ್ಲಿ ಹೋಗಿದ್ಲು, ಸಿಂಕಲ್ಲಿ ನೋಡು, ಹೌದ್ಕೊಂಡು ನೋಡು ನಾಟಕ ಸುಬಿ. ಗುಮ್ಮಿ ಜೊತೆ ಜಾಸ್ತಿ ನಾನು ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಯಾವಾಗಲೂ 24 ಅವರ್ಸು ನನ್ನ ಜೊತೆನೇ ಇರುತ್ತೆ. ಎಲ್ಲೂ ಹೋಗಲ್ಲ, ಕೆಳಗಡೆನೂ ಹೋಗಲ್ಲ. ಹೋದ್ರೂ ಒಂದು 10 ನಿಮಿಷ ಬಂದುಬಿಡುತ್ತೆ. ಈವ್ನಿಂಗ್ ಟೈಮ್ ಮಾತ್ರ ಅದು ತುಂಬ ಹೊತ್ತಿರುತ್ತೆ, ಯಾಕೆಂದರೆ ನಾನು ವಾಕ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ. ಮತ್ತು ಸಂಜೆ ಟೈಮ್ ಏನಂದರೆ ಈ ಹಲ್ಲಿಗಳು, ಇಲಿಗಳೆಲ್ಲ ಸ್ವಲ್ಪ ಅಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಅದರಿಂದ ಅದು ಸ್ವಲ್ಪ ಹೊತ್ತು ನನ್ನ ಮೇಲೆ ಬಂದ್ರೂ ವಾಕ್ ಮುಗಿಸಿ ಅದು ಮಾತ್ರ ಅಲ್ಲೇ ಇರುತ್ತೆ. ಆವಾಗ ಸ್ವಲ್ಪ ಫುಡ್ ಏನಿದೆ ಆ ಫುಡ್ನ ಸ್ವಲ್ಪ ಡಬ್ಬ ತೊಗೊಂಡು ಅಳ್ಳಾಡ್ಸಿದ್ರೆ ಓಡಿ ಬಂದುಬಿಡುತ್ತೆ. ಆ ಥರ ಜಾಸ್ತಿ ಹೊತ್ತು ಆ ಥರ ಅದ್ರ ಜೊತೆನೇ ಹೀಗೆ ಓಡಾಡ್ಸೋದು ಅಥವಾ ಏನೋ ಒಂದು ಹಾಕೋದು, ಅದಿಟ್ಕೊಂಡು ಕೂತ್ಕೊಳ್ಳೋದು ಪಕ್ಕದಲ್ಲಿ. ಮತ್ತು ಏನೋ ಅದರಲ್ಲಿ ಅದ್ರ ಬಾಡಿಯಲ್ಲೆಲ್ಲ ಒಂದೊಂದು ಹುಳಗಳಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡೋದು. ಆ ಥರ ಅದ್ರ ಜೊತೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಓಕೆ, ಮೋಹನ್ ಮಮ್ಮ ಹಾಗೆ ಟ್ರಿಮ್ಮರ್ನ ಚಾರ್ಜ್ಗೆ ಹಾಕಿದ್ರು. 1 ಅವರ್ ಹಾಕಿದರೆ ಸಾಕು ಅಂತ ಹೇಳಿರ್ತಾರೆ. 1 ಅವರ್ ಆದಮೇಲೆ ತೆಗೆದ್ಬಿಡು ಅಂತಲೂ ಹೇಳಿರ್ತಾರೆ. ಆಯಿತು ಅಂತ ಹೇಳಿರ್ತೀನಿ. ನನಗೆ ನೆನಪೇ ಇರಲ್ಲ ಅದು. ಸುಮಾರು 2 ಅವರ್ 3 ಅವರ್ ಆಗಿರುತ್ತೆ. ಆಮೇಲೆ ಚಾರ್ಜ್ ಆಗಿದೆ 1 ಅವರ್ ಹಾಗೆ ಹೋಯ್ತು ಅಂತೇಳಿ ಆಮೇಲೆ ಹೋಗಿ ಆ ಟ್ರಿಮ್ಮರ್ನ ತೆಗೆದು ಮತ್ತು ಆ ವಯರೆಲ್ಲ ಏನಿದೆ ಅದನ್ನ ತೆಗೆದುಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಓಕೆ, ಹಾಗೆ ಒಂದಷ್ಟು ಮ್ಯಾಟ್ಗಳಿತ್ತು, ಅದನ್ನೆಲ್ಲ ಅದು ಸುಮಾರು ದಿನ ಆಗಿತ್ತು ಅಲ್ಲೇ ಇಟ್ಬಿಟ್ಟಿದ್ದೆ. ಆ ಮ್ಯಾಟ್ಗಳನ್ನೆಲ್ಲ ವಾಶ್ ಮಾಡಬೇಕಿತ್ತು. ನೆನೆಸ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ಟೆರೆಸ್ ಮೇಲೆ ಬಂದಿದ್ದೀನಿ ಅದನ್ನೆಲ್ಲ ಒಣಗಾಕೋದಕ್ಕೆ ಅಂತೇಳಿ. ಹಾಗೆ ಒಣಗಾಕೋದಕ್ಕೆ ಅಂತೇಳಿ ಬಂದಾಗ ಹಾಗೆ ಪಕ್ಷಿಗಳಿಗೂ ನೀರೆಲ್ಲ ಇಟ್ಟು ಹಾಗೆ ಅಕ್ಕಿಯೆಲ್ಲ ಹಾಕ್ಬಿಟ್ಟು ನೀರು ನೋಡ್ತೀನಿ. ನೀರು ಫುಲ್ಲು ಸ್ಲೋ ಆಗಿಬಿಟ್ಟಿದೆ, ಯಾಕೆಂದರೆ ಟ್ಯಾಂಕಲ್ಲಿ ನೀರೇ ಇಲ್ಲ. ಯಾಕೆಂದರೆ ಈ ಕಡೆ ಯಾರೂ ಇಲ್ಲದೆ ಇರೋದರಿಂದ ಆ ಟ್ಯಾಂಕಿಗೆ ನೀರೇ ಬಿಡಲ್ಲ ನಾನು. ಹೀಗೆ ಖಾಲಿಯಾದಾಗ ಮಾತ್ರ ನೀರನ್ನ ಬಿಡ್ತೀನಿ.
ಇವಾಗ ಫುಲ್ ಖಾಲಿಯಾಗಿಬಿಟ್ಟಿತ್ತು. ಅದಕ್ಕೆ ಈ ಕಡೆ ತಟ್ಟೆನೂ ತೊಳೆದ್ಬಿಟ್ಟು ಈ ಕಡೆ ಹಳಿಲಿಗಿಟ್ಟೆ, ಆ ಕಡೆ ಮಡಿಕೆ ಎಲ್ಲ ತೊಳೆದ್ಬಿಟ್ಟು ಪಾರಿವಾಳ ಅದಕ್ಕೆಲ್ಲ ಇಟ್ಟೆ. ಅಂದರೆ ಎಲ್ಲಾದರೂ ಕುಡಿಯುತ್ತೆ, ಅದೇ ಕುಡಿಬೇಕು ಅಂತೇನಿಲ್ಲ, ಸುಮ್ಮನೆ ಹಾಗೆ ಅಲ್ಲೊಂತೋ ಇಲ್ಲೊಂದು 2 ಕಡೆನೂ ಇಟ್ಟಿರ್ತೀನಿ. ಇವಾಗ ಮ್ಯಾಟ್ ಎಲ್ಲ ನೋಡಿ ಈ ರೀತಿ ಒಣಗಾಕಿದ್ದೀನಿ. ಇಲ್ಲೂ ಕೂಡ ತಟ್ಟೆಯಲ್ಲಿ ನೀರಿಟ್ಟಿದ್ದೀನಿ. ಇಲ್ಲೇನಂದರೆ ಎಲೆಗಳು ಉದುರುತ್ತಾನೆ ಇರುತ್ತೆ. ಇವಾಗ ವಿಂಟರ್ ಆಗಿರೋದ್ರಿಂದ ಈಗ ಆಲ್ರೆಡಿ ಎಲ್ಲ ಎಲೆಗಳು ಉದುರೋಗಿದೆ. ಇನ್ನೊಂದು ಸ್ವಲ್ಪ ದಿನ ಹೋದರೆ ಮತ್ತೆ ಏನು ಹೇಳ್ತೀವಿ ಚಿಗುರು ಹೊಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಮರಗಳೆಲ್ಲ ಸ್ವಲ್ಪ ಇವಾಗಲೇ ಚಿಗುರು ಬಿಡುತ್ತೆ. ಒಂದು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಫುಲ್ಲು ಹೊಸ ಎಲೆಗಳು ಬಂದುಬಿಟ್ಟಿರುತ್ತೆ. ಮರ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ. ಯಾಕೆಂದರೆ ಎಲೆಗಳು ಹೊಸ ಹೊಸ ಎಲೆಗಳು ಬಂದಿರುತ್ತೆ. ನೋಡೋಕ್ಕೇನೋ ಒಂಥರ ಹೊಸ ಎಲೆ ಬಂದಾಗ ಯಾವ ಥರ ಇರುತ್ತೆ ನೋಡಿ, ಆ ಥರ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ನಮಗೆ. ಓಕೆ, ಈಗ ಗುಮ್ಮಿನ ಕರ್ಕೊಂಡು ಮನೆಗೆ ಹೊರಡ್ತೀನಿ ನಾನು. ನಾಟಕ 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 ಮನೆಯೆಲ್ಲ ಒರೆಸಾಯಿತು. ಟೈಮ್ ನೋಡ್ತಿರ್ಬೋದು 12 ಗಂಟೆ. ಹಾಗೆ ಬೆಕ್ಕಿಗೆ ಕಾಲು ಖಾಲಿಯಾಗಿದೆ. ಒಂದು ಸ್ವಲ್ಪನೇ ಇರೋದು, ಅಂದರೆ ಒಂದು ಕಾಲಲ್ಲಿ 2 ಪೀಸ್ ಮಾಡಿದ್ದೀನಿ. ಅದರಲ್ಲಿ 1 ಪೀಸ್ ಹಾಕ್ಬಿಟ್ಟಿದ್ದೀನಿ, 1 ಪೀಸ್ ಮಾತ್ರ ಇರೋದು. ಅದಕ್ಕೆ ಇವಾಗೊಂದು ಮೊಟ್ಟೆನ ಹೊಡೆದಾಕಿದ್ದೀನಿ. ಚಿಕನ್ ಹಾಕಿಲ್ಲ ಅಂದಾಗ ಕಿರ್ಚಿ ಸಾಕಾಗಿ ಆವಾಗ ಮೊಟ್ಟೆನ ನೆಕ್ಕೊಳ್ಳುತ್ತೆ, ಖಾಲಿ ಮಾಡುತ್ತೆ. ಹಾಗೆ ಮೊಸರುವನ್ನು, ಹಾಲುವನ್ನು ಬಿಟ್ಬಿಟ್ಟಿದೆ ಇವಾಗ ಮೊಸರುವನ್ನು. ಮನೆಯೆಲ್ಲ ಒರೆಸಿ ಆಯಿತು. ಇಲ್ಲೊಂದು ಸ್ವಲ್ಪ ಡ್ರೈ ಆಗಬೇಕು. ಹಾಗೆ ಇಲ್ಲಿ ನೀರು ನೋಡಿ, ಡೈಲಿ ಮನೆ ಒರೆಸಿದ್ರು ಎಷ್ಟು ಕೊಳೆ ಬರುತ್ತೆ. ಒಬ್ಬೊಬ್ಬರು ಹೇಳ್ತಾರೆ ದಿನ ಏನಕ್ಕೆ ಮನೆ ಒರೆಸ್ತೀಯ, ವಾರದಲ್ಲಿ 2 ದಿನ ಮನೆ ಒರೆಸಿದ್ರೆ ಸಾಕು ಅಂತಾರೆ. ನನಗೆ ಅಭ್ಯಾಸ ಆಗಿಬಿಟ್ಟು ಮನೆ ಒರೆಸಿಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ. ನೆಲೆ ಎಲ್ಲ ಒಂಥರ ಯಾವ ಥರ ಕಾಣಿಸ್ತಾ ಇರುತ್ತೆ ಅಂದರೆ ಒಂಥರ ಧೂಳು ಥರ. ಮತ್ತೇನಾದ್ರು ಒದ್ದೆ ಕಾಲಲ್ಲಿ ನಾವು ತುಳ್ಕೊಂಡು ಓಡಾಡಿದರೆ ಅದು ಆಗಾಗೆ ಕಾಣಿಸ್ತಾ ಇರುತ್ತೆ. ಇವಾಗ ನೋಡಿ ಒರೆಸಿರೋದ್ರಿಂದ ಡೈಲಿ ಒಂದು ದಿನಕ್ಕೆ ಒಂದು ಸಾರಿ ಒರೆಸ್ಬಿಟ್ರೆ ಚೆನ್ನಾಗಿರುತ್ತೆ. ಒಂಥರ ಎಷ್ಟು ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಓಕೆ, ಹಾಗೆ ನಾನು ಈ ಟೈಮಲ್ಲಿ ಮಾಲ್ಟ್ ಕುಡಿತೀನಿ. ಬೆಳಿಗ್ಗೆ ಟೈಮ್ ಕುಡಿಯೋಕ್ಕಾಗಲ್ಲ, ಅದಕ್ಕೆ ಈ ಟೈಮಲ್ಲಿ ಕುಡಿದ್ರೆ ಮಧ್ಯಾಹ್ನ ಟೈಮ್ಗೆ, ಬೆಳಗ್ಗೆ ಟೈಮ್ ಕುಡಿಬೇಕು. ಆದರೆ ಕಾಫಿ ಎಲ್ಲ ಕುಡ್ದಿರ್ತೀವಿ, ತಕ್ಷಣ ತಿಂಡಿ ತಿಂದಿರ್ತೀನಿ, ಅದರಿಂದ ಈ ಟೈಮಿಗೆ ಕುಡಿತೀನಿ ಅಷ್ಟೆ. ಮಧ್ಯಾಹ್ನ ಊಟ ಸ್ವಲ್ಪ ಕಡಿಮೆ ಮಾಡ್ತೀನಿ ಅಷ್ಟೆ. ರೈಸ್ ತಿನ್ನೋಕ್ಕೆ ಹೋಗಲ್ಲ. ಒಂದು ಸ್ವಲ್ಪ ಏನಾದರೂ ಚೆನ್ನಾಗಿದೆ ಸಾಂಬಾರು, ನಾನ್ ವೆಜ್ ಅದೆಲ್ಲ ಇದ್ದರೆ ರೈಸ್ ಎಲ್ಲ ತಿನ್ನೋದಿಲ್ಲ ಅಂದರೆ ಇಲ್ಲ. ಓಕೆ, ಇದು ಆಯಿತು. ಇವಾಗ ನೋಡಿ ಬರುತ್ತೆ ಸೌಂಡು ಡೆನ್ ಅಂತ. ಓಕೆ, ಇದಾದಮೇಲೆ ಮೇಲೆ ತೊಗೊಂಡೋಗ್ಬೇಕು. ಓಕೆ, ಮಾಲ್ಟ್ ಕುಡಿದ್ಬಿಟ್ಟು ನನ್ನ ಗುಮ್ಮಿ ನೋಡಿ ಇಲ್ಲಿ ಮಲ್ಕೊಂಡಿದ್ದಾಳೆ, ಚೇರ್ ಮೇಲೆ ನಿದ್ದೆ ಬಡಿತಾಳೆ. ಗಮ ಗಮ ಬಂಗಾರಿ ಮಕ್ಕು. ನೋಡಿ ಇವಾಗ ಚಿಕನ್ ಹಾಕಿಲ್ವಲ್ಲ, ನೋಡಿ ಎಗ್ ತಿನ್ನಲೇಬೇಕು, ವಿಧಿ ಇಲ್ಲ. ಬೆಕ್ಕಿಗೆ ಎಲ್ಲೋ ತುಂಬ ಇಷ್ಟ ಆಗುತ್ತೆ. ಆದರೆ ಇದು ಮೊದಲೆಲ್ಲ ಮರಿ ಇದ್ದಾಗೆಲ್ಲ ತಿಂತಾಯಿತ್ತು. ಸುಮಾರು ವೀಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ. ಆವಾಗ 4 ಬೆಕ್ಕಿತ್ತಲ್ಲ, ಆವಾಗ ಒಂದು ಮೊಟ್ಟೆ ಹೊಡೆದಾಕ್ಬಿಟ್ರೆ 4 ಮರಿನೂ ತಿನ್ಬಿಡ್ತಿತ್ತು. ಇವಾಗ ಇದೊಂದೇ ತಿನ್ನಲ್ಲ, ಕರ್ಗಿ ಬಂದ್ರೂ ತಿನ್ಬಿಡ್ತಾಳೆ. ಇವತ್ತೆಲ್ಲ ಕಿರ್ಚಿದ್ರಿಲ್ಲ ಏನಿಲ್ಲ, ಇದೊಂದು ಮೊಟ್ಟೆ ಮಾತ್ರ ತಿನ್ಬೇಕಷ್ಟೆ. ಹೊಟ್ಟೆ ಹಸಿದ್ರೆ ಅವಳೇ ತಿಂತಾಳೆ. ಇದು ವಾಟರ್ ಬಾಟಲ್ ಏನಿದೆ, ಇದು ಬಂದು ತೋರಿಸಿದ್ದೀನಿ. ಇದು ಡಿಮಾರ್ಟಲ್ಲಿ ಸಿಗುತ್ತೆ, ನೋಡ್ತಾ ಇರ್ಬೋದು. ಇದು 1 ಲೀಟರು ನೀರನ್ನು ಹಿಡಿಯುತ್ತೆ ಇದು ಬಾಟಲ್ಲು. ನಮ್ಮ ಕೌಶಿ ರಾತ್ರಿ ಮಲಗೋಕ್ಕಿಂತ ಮೊದಲು ನೀರು ಕುಡ್ದು ಮಲಗಿರ್ತಾನೆ. ಇದರಲ್ಲಿ ನಾನು ತುಂಬಿಸಿಟ್ಟಿರ್ತೀನಿ. ಬೆಳಿಗ್ಗೆ ಆಗೋದ್ರೊಳಗಡೆ 1 ಲೀಟ್ರ್ ನೀರು ಖಾಲಿಯಾಗಿರುತ್ತೆ. ಅಂದರೆ ಮಧ್ಯರಾತ್ರಿ ಎದ್ದು ಕುಡಿತಾನೆ ಇರ್ತಾರೆ. ಮೋನ್ ಮಾಮನೂ ಸೇಮ್ ಹಾಗೆ ಮಧ್ಯರಾತ್ರಿ ಎದ್ದು ಕುಡಿತಾನೆ ಇರ್ತಾರೆ. ಏನಂದರೆ ಮಧ್ಯರಾತ್ರಿ ಆ ರೀತಿ ನೀರು ಕುಡಿದ್ರೆ
ನಿದ್ದೆ ಅಷ್ಟು ಕಂಪ್ಲೀಟ್ ಆಗಲ್ಲ. ಯಾಕೆ ಅಂದರೆ ನೀರು ಕುಡಿದ್ಮೇಲೆ ಯೂರಿನ್ ಪಾಸ್ ಮಾಡಬೇಕು. ಟಾಯ್ಲೆಟಿಗೆ ಒಂದು ಎರಡು ಬಾರಿ ಏನಾದರೂ ಎದ್ದೇಳಲೇಬೇಕು. ಅದಕ್ಕೋಸ್ಕರ ಮಲಗುವಾಗಂತೂ ನೀರು ಕುಡಿಬಾರ್ದು. ಆದರೆ ಕೌಶಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ. ರಾತ್ರಿ ಎದ್ದ ತಕ್ಷಣ ಅವನಿಗೇನೋ ದಾಹ ಆಗುತ್ತಾ ಏನೋ ಗೊತ್ತಿಲ್ಲ, ನೀರು ಕುಡಿತಾನೆ ಇರೋದು. ಮೋನ್ ಹಾಗೆ ಅವ್ರು ಮಲಗೋ ಜಾಗದಲ್ಲೇ ಒಂದು ಬಾಟ್ಲು ನೀರು ಇಟ್ಕೊಂಡಿರ್ತಾರೆ. ಇವನು ಸೇಮ್, ಇವನು 1 ಲೀಟ್ರ್ ಖಾಲಿ ಮಾಡಿಬಿಟ್ಟಿರ್ತಾನೆ. ಉಳಿದಿದ್ರೆ ಒಂದು 10 ಮಿಲಿ ಉಳಿದಿರುತ್ತೋ ಏನೋ ಗೊತ್ತಿಲ್ಲ, ಅಷ್ಟು ಖಾಲಿಯಾಗಿರುತ್ತೆ. ಫುಲ್ ಖಾಲಿ ಮಾಡಿರ್ತಾನೆ. ಮೋನ್ ಥರನೇ ಇವನು ನೀರು ಕುಡಿಯೋದ್ರಲ್ಲಿ. ಆದರೆ ಕುಡಿಬಾರ್ದು, ಕುಡಿದ್ರೆ ಎದ್ದು ಟಾಯ್ಲೆಟ್ಗೆ ಹೋಗೋದು ಆ ಥರ ಆಗ್ತಾ ಇರುತ್ತೆ. ಅವಾಗ ನಿದ್ದೆ ಅಷ್ಟು ಕಂಪ್ಲೀಟ್ ಆಗಲ್ಲ. ನನಗೆ ಆ ಥರ ಅಲ್ಲ. ನಾನು ಒಂದು ಸರಿ ಊಟ ಮಾಡಿ ನೀರು ಕುಡಿದ್ಬಿಟ್ರೆ ಮತ್ತೇನು ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ನೀರು ಕುಡಿಯೋ ತನಕನೂ ಮತ್ತೆ ನೀರೇ ಕುಡಿಯೋಲ್ಲ. ಆ ಥರ ಯಾವಾಗಲಾದ್ರೂ ಸಮ್ಮರಲ್ಲಿ ಏನಾಗುತ್ತೆ ಅಂದರೆ ಬಾಯೆಲ್ಲ ಡ್ರೈ ಆಗ್ತಾ ಇರುತ್ತೆ. ಅಂಥ ಟೈಮಲ್ಲಿ ಏನಾದರೂ ನೀರು ಕುಡಿಬೇಕು ಅಂದರೆ ಅಷ್ಟೇ ಕುಡಿಯೋದಿಲ್ಲ. ಅಂದ್ರೇನು ಮಧ್ಯ ಕುಡಿಯೋದು ಮತ್ತು ಟಾಯ್ಲೆಟ್ಗೆ ಹೋಗ್ತಾ ಇರೋದು ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ಆವಾಗ ನಿದ್ದೆ ಅಷ್ಟು ಕಂಪ್ಲೀಟ್ ಆಗೋಲ್ಲ. ಒಂದು ಸರಿ ಎದ್ದು ಟಾಯ್ಲೆಟ್ಗೆ ಹೋಗಿ ಬಂದರೆ ನಿದ್ದೆ ಕಂಪ್ಲೀಟ್ ಆಗೋದೇ ಇಲ್ಲ. ಅದರಿಂದ ಕುಡಿಬಾರ್ದು. ಓಕೆ, ನೋಡಿ ಅವರೆಕಾಯಿ ಬಂದಿದೆ. ನೆನೆ ಹಸಿ ಅವರೆಕಾಯಿ ತರಿಸಿದ್ದೀನಲ್ಲ, ಅದು ಪರವಾಗಿಲ್ಲ. ಮೊನ್ನೆ ತರಿಸೋದಕ್ಕಿಂತ ನೆನೆ ತರಿಸಿರೋದು ಸ್ವಲ್ಪ ಸೊನೆ ಇದೆ, ಚೆನ್ನಾಗಿದೆ. ಸಾಂಬಾರು ಕೂಡ ಸ್ವಲ್ಪ ಟೇಸ್ಟಿಯಾಗಿ ಆಗಿದೆ. kg 120 ರೂಪಾಯಿ ಅಂತೆ. ಓಕೆ, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 3-4 ದಿನ ಬಿಟ್ಟು ಮತ್ತೆ ಇನ್ನು ಅವರೆಕಾಯಿ ತರೋದು ತಿನ್ನೋದು ಇದೇ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಆಗಿದೆ, ಮುದ್ದೆಗಿಡ್ಬೇಕು ನಾನು. ಓಕೆ, ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ನಾನು ಇಲ್ಲಿ ಕೌಶಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಡಿಮಾರ್ಟ್ಗೆ ಹೋಗೋಣ ಅಂತೇಳಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ಕುತ್ಕೊಂಡಿದ್ದೀನಿ. ಮೆಸೇಜ್ ಮಾಡ್ತೀನಿ, ಈಗ ಇನ್ನೂ ಮಾಡಿಲ್ಲ. ಮೆಸೇಜ್ ಮಾಡ್ತೀನಿ, ಇಲ್ಲಾಂದರೆ ಬೇಗ ಬರಲ್ಲ, ಅವನು ಲೇಟಾಗಿ ಬರ್ತಾನೆ. ಅದಕ್ಕೆ ಇವಾಗಲೇ 4:45, ಅವನು 5:15, 5:20 ಬರ್ತಾನೆ. ನೀನು ಬಂದು ಕೈಕಾಲು ಮುಖ ಎಲ್ಲ ತೊಳೆದು ಹೋಗುವಾಗ 5:45, 6 ಗಂಟೆ ಇಲ್ಲೇ ಆಗಿಬಿಡುತ್ತೆ. ಹೋಗಿ ಹಾಗೆ ಒಂದಷ್ಟು ದಿನಸಿ ಐಟಮ್ ಖಾಲಿ ಆಗಿದೆ, ಅದು ತೊಗೊಂಡು ಹಾಗೆ ಬೆಕ್ಕದು ಫುಡ್ ಇದೆಯಲ್ಲ ಅದು ಖಾಲಿ ಆಗಿಬಿಟ್ಟಿದೆ. ಮತ್ತು ಹಿಂದೆ ಇದೆಯಲ್ಲ ಬೆಕ್ಕು ಪಾಪ ಕಿರ್ಚುತ್ತಾನೆ ಇರುತ್ತೆ. ಅದಕ್ಕೇನಾದರೂ ಕಿರ್ಚಿದಾಗ ಒಂದು ಸ್ವಲ್ಪ ಫುಡ್ ತೊಗೊಂಡೋಗಿ ಹಾಕ್ಬಿಡ್ತೀನಿ, ಇಲ್ಲಾಂದರೆ 1/4 ಪೀಸ್ ಆದರೂ ತೊಗೊಂಡೋಗಿ ಹಾಕ್ತೀನಿ. ಎರಡೂ ಇಲ್ಲ ಇವತ್ತು. ಅದಕ್ಕೆ ಫುಡ್ಡಾದರೂ ತರೋಣ, ಹೇಗಿದ್ರು ಖಾಲಿಯಾಗಿದೆ, ತರಬೇಕಿತ್ತು. ಅದಕ್ಕೆ ತಂದುಬಿಡೋಣ ಅಂಥೇಳಿ ಹೋಗ್ತಿದ್ದೀನಿ. 4:15 ಹಾಕ್ತಿದ್ದಂಗೆ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ಆಲ್ರೆಡಿ ಚಳಿ ಅನಿಸ್ತಿದೆ. ಹಾಗೆ ಬಾಡಿ ಲೋಷನ್ ಎಲ್ಲ ಯೂಸ್ ಮಾಡಿದ್ದೀನಿ, ಆದ್ರೂ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಮತ್ತೆ ಇವಾಗಲೇ ಡ್ರೈ ಆಗಿಬಿಟ್ಟಿದೆ. ಈ ಚಳಿಗೆ 2 ಸರಿ ಬಾಡಿ ಲೋಷನ್ ಹಾಕಬೇಕು. ಇವಾಗ ಹೋಗ್ತೀನಲ್ಲ, ಬಾಡಿ ಲೋಷನ್ ಅದೆಲ್ಲ ತೊಗೊಬರ್ತೀನಿ. ಓಕೆ, ಅಲ್ಲೇನು ವೀಡಿಯೋ ಮಾಡೋಂಗಿದ್ದಿದ್ರೆ ಮಜಾ ಇರ್ತಿತ್ತು. ಚೆನ್ನಾಗಿ ಎಲ್ಲ ವೀಡಿಯೋಸ್ಗಳನ್ನೂ ಮಾಡ್ಬೋದಿತ್ತು. ಹೊಸದು ಐಟಮ್ಗಳೆಲ್ಲ ಬಂದಿರುತ್ತಲ್ಲ, ಆ ಥರ ಎಲ್ಲ ಏನಾದರೂ ತೋರಿಸುವಂಥದ್ದು ಏನಾದರೂ ನಿಮಗೆ ಇದ್ದರೆ ತೋರಿಸ್ತೀನಿ. ದಿನಸಿ ಐಟಮ್ ಎಲ್ಲ ಆದರೆ ಏನು ತೋರ್ಸೋಕ್ಕೆ ಹೋಗಲ್ಲ ಅಷ್ಟೇ. ನೋಡೋಣ. ಹಾಗೆ ಸುಮಾರು ಐಟಮ್ ಇದೆ, ಆದರೆ ಸದ್ಯಕ್ಕೀಗ ಒಂದೊಂದು ತರೋಣ ಅಂತ ಪ್ಲ್ಯಾನ್ ಇದೆ. ನೋಡೋಣ, ಹೋದ್ಮೇಲೆ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಡಿಮಾರ್ಟ್ಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಯಾಕೆಂದರೆ ಕೌಶಿ ಲೇಟಾಗಿ ಬಂತ. ಇವಾಗ 6:15, ಒಂದೊಂದು ದಿನ ಬಸ್ ಸಿಗಲ್ವಲ್ಲ, ಅದರಿಂದ ಲೇಟ್ ಆಗಿಬಿಡುತ್ತೆ. ಅದಕ್ಕೆ ಹೋಗ್ತಿಲ್ಲ ಅಷ್ಟು. ಒಟ್ಟಲ್ಲಿ ಸೋಮವಾರದೊಳಗಡೆ ಹೋಗಿ ಬರಬೇಕು. ಮೇನ್ ಅಂದರೆ ಬೆಕ್ಕದು ಫುಡ್ಡು ನಿಮಗೆ ಕಾಣಿಸ್ತಿದೆಯಾ? ಅದರಲ್ಲಿ ಒಂದಷ್ಟು ಡಸ್ಟ್ ಇರುತ್ತೆ, ಅಂದರೆ ಪೌಡ್ರ್ ಥರ. ಒಂದಷ್ಟು ಕಾಳಿದೆ ಅಷ್ಟೇ, ಆಗಿಬಿಟ್ರೆ ಅದಕ್ಕೆ ಫುಡ್ ಇಲ್ಲ. ಅದೇನಾದರೂ ಹೊರಗಡೆ ಹೋಗಿದ್ರು ಇದು ಈ ರೀತಿ ಸೌಂಡ್ ಮಾಡಿಬಿಟ್ರೆ ಓಡಿ ಬರುತ್ತೆ ಎಲ್ಲೇ ಇದ್ರೂ. ಮೇನ್ ಅದೇ ರೀಸನ್ನು. ಮತ್ತು ಆ ಬೇಕದು, ಅದರಿಂದ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದು. ನೋಡಿದ್ರೆ ಇವ್ನು ಲೇಟಾಗಿ ಬಂದು, ನಾನು ಬರಲ್ಲ, ನಿಮ್ಮ ಪಾಡಿಗೆ ನೀವು ಹೋಗಿ ಬನ್ನಿ ಅಂದರೆ ನಾನು ಆರಾಮಾಗಿ ಹೋಗಿ ಬಂದುಬಿಡ್ತೀನಿ. ನಾನು ಬರ್ತೀನಿ ಅಂದ್ಕೊಂಡು ಇದು ಮಾಡ್ತಾನೆ. ಅದರಿಂದ ಅಷ್ಟೇ ಹೋಗಿಲ್ಲ. ಇಲ್ಲಾಂದರೆ ನಾನು ಒಬ್ಬಳೇ ಹೋಗೋದಾದರೆ 4 ಗಂಟೆಗೆ ಬಿಟ್ಟು
6:30ಗೆಲ್ಲ 6 ಗಂಟೆಗೆಲ್ಲ ಎಲ್ಲ ಪರ್ಚೇಸ್ ಮಾಡಿಬಿಟ್ಟಿರ್ತೀನಿ. ಆಮೇಲೆ ಮಮ್ಮನಿಗೆ ಫೋನ್ ಮಾಡಿದ್ರೆ ಅವ್ರಿಗೂ 6 ಗಂಟೆಗೆ ಆಫೀಸ್ ಕ್ಲೋಸ್ ಆಗುತ್ತೆ. ಆಮೇಲೆ ಅವರು ಬರ್ತಾರೆ, ಹಾಗೆ ನನಗೆ ಕರ್ಕೊಂಡು ಬರೋರು. ಓಕೆ, ಏನೂ ಮಾಡೋಕ್ಕಾಗಲ್ಲ. ಓಕೆ, ಹಾಗೆ ಇಲ್ಲಿ ಅವರೆಕಾಯಿ ಸಿಗ್ತಾಯಿಲ್ಲ ಅಂದ್ಬಿಟ್ಟು 1-2 kg ಅವರೆಕಾಯಿ ತರಿಸಿದ್ದೀವಿ. ಅದನ್ನು ಸುಲಿಬೇಕು, ಬಿಡಿಸ್ಬೇಕು. ಹಾಗೆ ವಾಕಿಂಗ್ ಹೋಗೋಣ ಅಂತ ನೋಡ್ತಿದ್ದೀನಿ. ಚಳಿ ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ತುಂಬ 4:15ಗೆ ಚಳಿ ಆಗ್ತಿದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಓಕೆ, ಹಾಗೆ ಇವಾಗ ನೋಡ್ತೀನಿ ಹೊರಗಡೆ ಹೋಗ್ಬಿಟ್ಟು. ಆಗಿಲ್ಲ ಅಂದರೆ ವಾಕ್ ಮಾಡಲ್ಲ, ಅಷ್ಟೇ ಬಂದುಬಿಡ್ತೀನಿ. ಒಂದು 10 ನಿಮಿಷನಾದರೂ ಮಾಡೋಕ್ಕೆ ಅಂತ ಹೋಗ್ತೀನಿ. ಒಂದು 10 ನಿಮಿಷನಾದರೂ ವಾಕಿಂಗ್ ಮಾಡಿ ಬರ್ತೀನಿ. ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ. ಓಕೆ, ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಳನ್ನ ಕರ್ಕೊಂಡು ಹೋಗ್ತೀನಿ ಜೊತೆಲಿ. ಚಳಿ ಆಗ್ತಿದೆ ಅಂತ ಜಾಕೆಟ್ ಹಾಕಿ ಹೋಗ್ತೀನಿ.